ಇವರ ಒಂದ್ ಸಾವು ಕನ್ನಡ ಮಾತೆಗೆ, ಕನ್ನಡ ಜನತೆಗೆ, ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ಅತಿಯಾದ ದುಃಖವನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಅಕ್ಟೋಬರ್ 29, 2021ರಂದು ಇಡೀ ಜಗತ್ತೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡು ಶಕ್ತಿಹೀನ ಆಯ್ತು ಅಂತಾನೆ ಹೇಳ್ಬೋದು. ಅಭಿಮಾನಿಗಳೇ ನಮ್ಮನೆ ದೇವರು, ಅವರಿಂದಾನೇ ನಮ್ಮನೆ ಉಸಿರು ಅಂತ ಹೇಳಿ ಅಭಿಮಾನಿಗಳಿಂದ ದೂರ ಆದವರು ದೊಡ್ಡ ಮನೆ ಹುಡುಗ ಪುನೀತ್ ರಾಜ್ಕುಮಾರ್ ಅವರು. ಅವರ ಹಲವಾರು ಸಿನಿಮಾಗಳು ಇಂದಿಗೂ ಕನ್ನಡ ಚಿತ್ರರಂಗದಲ್ಲಿ, ಕನ್ನಡ ಸಿನಿ ಪ್ರಿಯರಲ್ಲಿ ಅಚ್ಚಳಿಯದೆ ಉಳಿದಿದೆ. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ನಮ್ ಜೊತೆಗೆ ಇದ್ದಿದ್ರೆ ಯಾವ್ಯಾವ ಸಿನಿಮಾಗಳು ತೆರೆಗೆ ಬರ್ತಿತ್ತು, ಅಭಿಮಾನಿಗಳಿಗಾಗಿ ಯಾವೆಲ್ಲ ಸಿನಿಮಾಗಳು ಕಾಯ್ತಾ ಇದ್ವು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಮೂವಿ ಮಾತು ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತಹ ಹೊಸ ಸಿನಿಮಾ ಅಪ್ಡೇಟ್ಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೇವಲ ಒಬ್ಬ ನಟನಾಗಿ ಅಲ್ಲದೆ ಒಬ್ಬ ಮಾನವತಾ ಅವಧಿಯಲ್ಲಿ ಕೋಟ್ಯಾಂತರ ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿರುವ ಅಪ್ಪು ಅವರ ಬದುಕು ಎಲ್ಲರಿಗೂ ಮಾದರಿ. ಅಪ್ಪು ಅವರು 17 ಮಾರ್ಚ್ 1975ರಲ್ಲಿ ಚೆನ್ನೈನಲ್ಲಿ ಜನಿಸ್ತಾರೆ. ಇವರ ನಿಜವಾದ ಹೆಸರು ಲೋಹಿತ್. ನಂತರ ಸಿನಿಮಾಗೆ ಬರುವಾಗ ಪುನೀತ್ ಎಂದು ಹೆಸರಿಡಲಾಯಿತು. ಹೊರನಟ ರಾಜ್ಕುಮಾರ್ ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ದಂಪತಿಗೆ 5ನೇ ಹಾಗೂ ಕೊನೆಯ ಮುದ್ದು ಮಗ ಅಂದ್ರೆ ಅದು ಪುನೀತ್ ಅವರು. ಶಿವರಾಜ್ ಕುಮಾರ್ ಮತ್ತೆ ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆಗೆ ಇವರು ಸಹ ಚಿತ್ರರಂಗಕ್ಕೆ ಕಾಲಿಡ್ತಾರೆ. ಪುನೀತ್ ಅವರಿಗೆ ಹುಟ್ಟಿನಿಂದ ಈ ಸಿನಿಮಾಗಳ ಪ್ರೇರಣೆ ಜಾಸ್ತಿ ಇತ್ತು. ಚೈಲ್ಡ್ ಆರ್ಟಿಸ್ಟ್ ಆಗಿ ಇವರು ತಮ್ಮ 6ನೇ ತಿಂಗಳ ವಯಸ್ಸಿನಲ್ಲೇ ತೆರೆಯ ಮೇಲೆ ಕಾಣಿಸ್ಕೊಳ್ತಾರೆ. ಅದುವೇ ಮಾಸ್ಟರ್ ಲೋಹಿತ್. ಇನ್ನು ಇವರ ಮೊದಲ ಸಿನಿಮಾ ಅಂದ್ರೆ ಪ್ರೇಮದ ಕಾಣಿಕೆ. ಈ ಚಿತ್ರದಲ್ಲಿ ಕೈಗೂಸಾಗಿ ಕಾಣಿಸ್ಕೊಂಡಿದ್ದಾರೆ. ಇವರ ಪ್ರಸಿದ್ಧ ಬಾಲ್ಯದ ಸಿನಿಮಾಗಳು ಅಂದ್ರೆ ಭಕ್ತ ಪ್ರಹ್ಲಾದ, 2 ನಕ್ಷತ್ರಗಳು, ಚಲಿಸುವ ಮೋಡಗಳು, ಹೀಗೆ ಸಾಲು ಸಾಲು ಸಿನಿಮಾಗಳನ್ನ ಕೊಟ್ಟವರು ನಮ್ಮ ಅಪ್ಪು ಅವರು. 1985ರಲ್ಲಿ ತೆರೆ ಕಂಡ ಬೆಟ್ಟದ ಹೂವು ಸಿನಿಮಾ. ಆ ಸಿನಿಮಾದಲ್ಲಿ ಬಂದಂತಹ ರಾಮು ಪಾತ್ರಕ್ಕೆ ಅತ್ಯುತ್ತಮ ಬಾಲನಟ ರಾಷ್ಟ್ರ ಪ್ರಶಸ್ತಿ ಇವರಿಗೆ ಲಭಿಸಿತು. ಚಿಕ್ಕ ವಯಸ್ಸಿನಲ್ಲೇ ನ್ಯಾಷನಲ್ ಅವಾರ್ಡ್ ಗೆದ್ದವರು ನಮ್ಮ ಪವರ್ ಸ್ಟಾರ್ ಅವರು. ಇನ್ನ ಕೇವಲ ಅಪ್ಪು ಅವರು ಸಿನಿಮಾಗಳ ನಟನೆಯಲ್ಲಿ ಅಷ್ಟೇ ಪ್ರಸಿದ್ಧವಲ್ಲ. ಇವರು ಹಾಡಿದಂತಹ ಕಾಣದಂತೆ ಮಾಯವಾದನು ನಮ್ಮ ಶಿವ, ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಅಂತಹ ಎವರ್ಗ್ರೀನ್ ಹಾಡುಗಳನ್ನು ಸಹ ಪುನೀತ್ ಅವರು ಹಾಡಿದ್ದಾರೆ. ಬಾಲನಟನಾಗಿ ಅಭಿನಯ ನಿಲ್ಲಿಸಿ ಇವರು ಸುಮಾರು 12 ವರ್ಷಗಳ ಕಾಲ ಸಿನಿಮಾ ರಂಗದಿಂದ ದೂರವಿದ್ರು. ಆದ್ರೆ ಅವರು ಹುಟ್ಟಿದ್ದೇ ನಮ್ಮಂತ ಕನ್ನಡ ಅಭಿಮಾನಿಗಳನ್ನ ರಂಜಿಸೋಕೆ. ಅದಕ್ಕೆ 12 ವರ್ಷಗಳ ನಂತರ ಹೀರೋ ಆಗಿ ಚಿತ್ರರಂಗಕ್ಕೆ ಮರಳುತ್ತಾರೆ ಪುನೀತ್ ರಾಜ್ಕುಮಾರ್ ಅವರು. 2002ರಲ್ಲಿ ರಿಲೀಸ್ ಆದಂತಹ ಅಪ್ಪು ಸಿನಿಮಾದ ಮೂಲಕ ಹೀರೋ ಆಗಿ ಮೊಟ್ಟ ಮೊದಲ ಬಾರಿಗೆ ತೆರೆಯ ಮೇಲೆ ಕಂಡ್ರು. ಈ ಸಿನಿಮಾ ಇಂಡಸ್ಟ್ರಿ ಹಿಟ್ ಆಯಿತು. ಅಂದಿನಿಂದ ಅಭಿಮಾನಿಗಳು ಇವರನ್ನ ಪ್ರೀತಿಯಿಂದ ಅಪ್ಪು ಅಂತ ಕರೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ಇವರು ಮಾಡಿದಂತಹ ಸಾಲು ಸಾಲು ಸಿನಿಮಾಗಳು ಗೆದ್ದು ಇವರಿಗೆ ಕನ್ನಡದ ಪವರ್ ಸ್ಟಾರ್ ಅಂತ ಬಿರುದು ಬರುತ್ತೆ. ಅಭಿ, ವೀರ ಕನ್ನಡಿಗ, ಮೌರ್ಯ, ಆಕಾಶ್, ಅರಸು, ಮಿಲನ, ಜಾಕಿ ಇಂತಹ ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಕೊಟ್ಟು ಅಭಿಮಾನಿಗಳ ಮನಸ್ಸಿಗೆ ಹತ್ತಿರ ಆದವರು ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಅಷ್ಟೇ ಅಲ್ಲದೆ 2017ರಲ್ಲಿ ರಿಲೀಸ್ ಆದಂತಹ ರಾಜ್ಕುಮಾರ್ ಸಿನಿಮಾವಂತೂ ಇತಿಹಾಸವನ್ನೇ ಕ್ರಿಯೇಟ್ ಮಾಡಿತ್ತು. ಆದ್ರೆ ವಿಧಿಯ ಕೈವಾಡನೋ ಅಭಿಮಾನಿಗಳ ಹೆಚ್ಚು ಪ್ರೀತಿನೋ ಗೊತ್ತಿಲ್ಲ. ಅಕ್ಟೋಬರ್ 29, 2021ರಂದು ನಮ್ಮನ್ನೆಲ್ಲ ಬಿಟ್ಟು ದೈಹಿಕವಾಗಿ ದೂರ ಆಗ್ತಾರೆ ಕನ್ನಡದ ಅರಸು. ಇವತ್ತು ನಮ್ಮೊಂದಿಗೆ ಅಪ್ಪು ಅವರು ಇದ್ದಿದ್ರೆ ಸ್ಯಾಂಡಲ್ವುಡ್ ನಲ್ಲಿ ನಾವು ಖಂಡಿತವಾಗಿಯೂ ಕೆಲವು ಅದ್ಭುತ ಮತ್ತು ವಿಭಿನ್ನ ಸಿನಿಮಾಗಳನ್ನ ನೋಡಬಹುದಿತ್ತು. ಹಾಗಾದ್ರೆ ಅವರಿದ್ದಿದ್ರೆ ನಾವು ಯಾವೆಲ್ಲ ಸಿನಿಮಾಗಳನ್ನ ನೋಡಬಹುದಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ದ್ವಿತ್ವ. ಅಪ್ಪು ಅವರು ನಿಧನವಾಗುವ ಕೆಲವೇ ದಿನಗಳ ಮೊದಲು ಹೊಂಬಾಳೆ ಫಿಲ್ಮ್ ಬ್ಯಾನರ್ ಅಡಿಯಲ್ಲಿ ದ್ವಿತ್ವ ಎಂಬ ಸಿನಿಮಾ ಅನೌನ್ಸ್ ಆಗಿತ್ತು. ಲೂಸಿಯಾ ಮತ್ತು ಯೂ ಟರ್ನ್ ಗಳಂತಹ ಸಿನಿಮಾಗಳನ್ನ ನಿರ್ದೇಶಿಸಿ ಕನ್ನಡ ಜನತೆಗೆ ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ಪವನ್ ಕುಮಾರ್ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಬರಬೇಕಿತ್ತು. ಈ ಸಿನಿಮಾ ಕೇವಲ ಆಕ್ಷನ್ ಸಿನಿಮಾ ಆಗಿರದೆ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಕಥೆಯಾಗಿತ್ತು. ಅಪ್ಪು ಅವರನ್ನ ನಾವು ಹಿಂದೆಂದು ನೋಡಿದಂತಹ ಪಾತ್ರದಲ್ಲಿ ಈ ಸಿನಿಮಾದ ಮೂಲಕ ಕಾಣಬಹುದಿತ್ತು. ಆದ್ರೆ ಅವಕಾಶ ನಮ್ಮನ್ನ ಅಲ್ಲಿಯವರೆಗೂ ಕರೆದುಕೊಂಡು ಹೋಗ್ಲೇ ಇಲ್ಲ. ಜೇಮ್ಸ್ ಸಿನಿಮಾ ತೆರೆ ಕಂಡಿದೆ. ಆದ್ರೆ ಅಪ್ಪು ಸರ್ ಅವರ ಧ್ವನಿ ಇಲ್ಲದೆ ಈ ಚಿತ್ರದ ಅನುಭವವೇ ಕೈತಪ್ಪಿ ಹೋಯಿತು. ಮುಖ್ಯವಾಗಿ ಅವರ ಪಾತ್ರಕ್ಕೆ ಡಬ್ಬಿಂಗ್ ಮಾಡಲಾಯಿತು. ಶಿವಣ್ಣ ಅವರ ಧ್ವನಿ ಅದ್ಭುತವಾಗಿತ್ತು. ಆದ್ರೆ ಅಪ್ಪು ಸರ್ ಅವರ ಸ್ವಂತ ಧ್ವನಿ, ಆ ಪಂಚ್ ಡೈಲಾಗ್ ಕೇಳುವ ಮಜಾ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ತಿಲ್ಲ. ಬಹುಶಃ ಅಪ್ಪು ಅವರು ಇದ್ದಿದ್ರೆ ಈ ಸಿನಿಮಾದಲ್ಲಿ ಅವರ ಸ್ವಂತ ಧ್ವನಿಯನ್ನ ನಾವು ಕೇಳಬಹುದಿತ್ತು. ಇನ್ನ ಸಂತೋಷ್ ಆನಂದ್ ರಾಮ್ ಜೊತೆಗೆ ಹ್ಯಾಟ್ರಿಕ್ ಸಿನಿಮಾ ಕೊಡುವಂತಹ ಸಾಧ್ಯತೆ ಇತ್ತು. ರಾಜ್ಕುಮಾರ ಮತ್ತು ಯುವರತ್ನಗಳಂತಹ ದೊಡ್ಡ ದೊಡ್ಡ
ದೊಡ್ಡ ಯಶಸ್ಸಿನ ನಂತರ ನಿರ್ದೇಶಕರಾದ ಆನಂದ್ ಅವರು ಹಾಗೆ ಅಪ್ಪು ಸರ್ ಅವರ ಕಾಂಬಿನೇಷನ್ ನಲ್ಲಿ ಮತ್ತೊಂದು ಸೋಷಿಯಲ್ ಮೆಸೇಜ್ ಇರುವಂತಹ ದೊಡ್ಡ ಮಟ್ಟದ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಬರಬೇಕಿತ್ತು. ಆದ್ರೆ ಇದು ಕೂಡ ಕೈ ತಪ್ಪಿ ಹೋಗಿದೆ. ಜೇಕಬ್ ವರ್ಗೀಸ್ ಜೊತೆ ಮತ್ತೊಂದು ಸಿನಿಮಾ. ಅಪ್ಪು ಸರ್ ಅವರ ಕೆರಿಯರ್ ನಲ್ಲಿ ಬೆಸ್ಟ್ ಸಿನಿಮಾ ಅಂದ್ರೆ ಅದುವೇ ಪೃಥ್ವಿ. ಈ ಒಂದು ಸಿನಿಮಾನ ನಿರ್ದೇಶಿಸಿದ ಜೇಕಬ್ ವರ್ಗೀಸ್ ಅವರ ಜೊತೆ ಸಿನಿಮಾದ ಮಾತುಕತೆ ನಡೆದಿತ್ತು. ಸಿನಿಮಾದಲ್ಲಿ ಅಭಿಮಾನಿಗಳು ಮತ್ತೊಮ್ಮೆ ಖಡಕ್ IPS ಅಧಿಕಾರಿಯನ್ನ ಅಪ್ಪು ಅವರ ಮೂಲಕ ನೋಡಬಹುದಾಗಿತ್ತು. ಆದ್ರೆ ಸಮಯ ಇದಕ್ಕೆಲ್ಲ ಅವಕಾಶವನ್ನೇ ಮಾಡಿಕೊಡ್ಲಿಲ್ಲ. ಒಟ್ಟಾರೆಯಾಗಿ ದ್ವಿತ್ವ ಅಪ್ಪು ಅವರ ಕೆರಿಯರ್ ನಲ್ಲಿ ಮೋಸ್ಟ್ ಯೂನಿಕ್ ಸಿನಿಮಾಗಳಲ್ಲಿ ಒಂದಾಗಿತ್ತು. ಅಪ್ಪು ಸರ್ ಅವರು ಇದ್ದಿದ್ರೆ ಕೇವಲ ಪವರ್ ಸ್ಟಾರ್ ಅಲ್ಲದೆ ವಿಭಿನ್ನ ಪಾತ್ರಗಳನ್ನು ಮಾಡುವ ಒಬ್ಬ ಅದ್ಭುತ ನಟನನ್ನಾಗಿ ನೋಡಬಹುದಾಗಿತ್ತು. ಸಿನಿಮಾ ಅಷ್ಟೇ ಅಲ್ಲದೆ ಟಿವಿ ಶೋಗಳಲ್ಲಿ ಅಪ್ಪು ಅವರ ಪವರ್ ಇಲ್ಲದೆ, ಅವರ ಧ್ವನಿ ಇಲ್ಲದೆ, ಅವರ ನಗುಮುಖ ಇಲ್ಲದೆ ಮಂಕಾಗಿ ಹೋಗಿವೆ. ಕನ್ನಡದ ಕೋಟ್ಯಾಧಿಪತಿ ಈ ರಿಯಾಲಿಟಿ ಶೋ ಮೂಲಕ ಪುನೀತ್ ಅವರು ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ರು. ಸಾಮಾನ್ಯ ಜನರೊಂದಿಗೆ ಅವರು ಬೆರೆಯುತ್ತಿದ್ದಂತಹ ರೀತಿ ಎಲ್ಲರಿಗೂ ತುಂಬಾನೇ ಇಷ್ಟ ಆಗ್ತಿತ್ತು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇಲ್ಲದೆ ಈ ಒಂದು ಕನ್ನಡದ ಕೋಟ್ಯಾಧಿಪತಿ ಮಂಕಾಗಿ ಹೋಗಿದೆ. ಇನ್ನ PRK ಪ್ರೊಡಕ್ಷನ್ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡಲೆಂದು ತಮ್ಮದೇ ಆದ ನಿರ್ಮಾಣ ಸಂಸ್ಥೆ ಅಂದ್ರೆ ಅದು PRK ಪ್ರೊಡಕ್ಷನ್. ಈ ಒಂದು ಪ್ರೊಡಕ್ಷನ್ ಮೂಲಕ ಕವಲುದಾರಿ, ಮಾಯಾ ಬಜಾರ್, ಲಾ, ಫ್ರೆಂಚ್ ಬಿರಿಯಾನಿ ಅಂತಹ ವಿಭಿನ್ನ ಚಿತ್ರಗಳನ್ನ ನಿರ್ಮಿಸಿದರು ನಮ್ಮ ಅಪ್ಪು ಬಾಸ್ ಅವರು. ಇನ್ನ ಇವರ ಸೋಷಿಯಲ್ ಸರ್ವಿಸ್ ಬಗ್ಗೆ ಹೇಳ್ಬೇಕಂದ್ರೆ ಅಪ್ಪು ಅವರು ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಎಂಬ ತತ್ವದ ನಂಬಿಕೆಯಲ್ಲಿ ಬದುಕುತ್ತಿದ್ರು. ಅವರು ಬದುಕಿದಾಗ ಯಾರಿಗೂ ಗೊತ್ತಾಗದಂತೆ ಮಾಡಿದಂತಹ ಅನೇಕ ಸೇವೆಗಳು ಅವರು ವಿಧಿವಶರಾದ್ಮೇಲೆ ಜಗತ್ತಿಗೆ ತಿಳಿಯಿತು. 45 ಶಾಲೆಗಳು, 26 ಅನಾಥಾಶ್ರಮಗಳು, 16 ವೃದ್ಧಾಶ್ರಮಗಳು ಹಾಗೆ 19 ಗೋಶಾಲೆಗಳಿಗೆ ತಮ್ಮ ಸ್ವಂತ ದುಡ್ಡಿನಲ್ಲಿ ದಾನ ಮಾಡಿದ ದೇವರು ಅಂದ್ರೆ ಅದು ಅಪ್ಪು ಅವರು. ಮೈಸೂರಿನ ಶಕ್ತಿಧಾಮದ ಮೂಲಕ ಸಾವಿರಾರು ನಿರ್ಗತಿಕ ಹೆಣ್ಣು ಮಕ್ಕಳಿಗೆ ಆಸರೆಯಾದವರು ಕರ್ನಾಟಕ ರತ್ನ ಪುನೀತ್ ಅವರು. ಕೊನೆಗೆ ತಮ್ಮ ತಂದೆಯಂತೆ ತಾವು ನೇತ್ರದಾನ ಮಾಡಿದ್ರು. ಅವರ ಕಣ್ಣುಗಳಿಂದ 4 ಜನರಿಗೆ ದೃಷ್ಟಿ ಸಿಕ್ಕರೆ ಸಾಕು ಅನ್ನೋ ವಯಸ್ಸಿಗೂ ಮೀರಿದ ಚಿಂತನೆ ಅಂದ್ರೆ ಅದು ನಮ್ಮ ಮನೆ ಮಗ ಅಭಿಮಾನಿಗಳ ಪಾಲಿಗೆ ದೇವರಾದ ಪುನೀತ್ ರಾಜ್ಕುಮಾರ್ ಅವ್ರದ್ದು. ಆದ್ರೆ ವಿಧಿ ಆಟದಂತೆ 29 ಅಕ್ಟೋಬರ್ 2021 ಬೆಳಗ್ಗೆ ಜಿಮ್ ನಲ್ಲಿ ವರ್ಕೌಟ್ ಮಾಡುವಾಗ ಸಣ್ಣ ಪ್ರಮಾಣದಲ್ಲಿ ಹೃದಯಾಘಾತವಾಯಿತೆಂದು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಚಿಕಿತ್ಸೆ ಫಲಿಸದೆ ಅವರು ವಿಧಿವಶರಾದ್ರು. ಈ ಸುದ್ದಿ ಕೇಳಿ ಇಡೀ ಕರ್ನಾಟಕವೇ ಸ್ತಬ್ಧವಾಗಿತ್ತು. ಲಕ್ಷಾಂತರ ಅಭಿಮಾನಿಗಳು ಕಂಠೀರವ ಸ್ಟೇಡಿಯಂನಲ್ಲಿ ಅಪ್ಪು ಅವರ ಅಂತಿಮ ದರ್ಶನ ಪಡೆದು ಪುನೀತರಾದ್ರು. ಪುನೀತ್ ಅವರು ಕೇವಲ ನೆನಪಲ್ಲ, ಅವರು ಕನ್ನಡಿಗರ ಪಾಲಿಗೆ ಒಂದು ಭಾವನೆ. ಹೀಗೆ ಅವರ ವಿಧಿವಶವಾದ ನಂತರ ಕೂಡ ಅವರಿಗೆ ಮರಣೋತ್ತರವಾಗಿ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಯಿತು. ಅಪ್ಪು ಸರ್ ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರಬಹುದು, ಆದ್ರೆ ಅವರು ಮಾಡಿರೋ ಸಿನಿಮಾಗಳು, ಸಮಾಜ ಸೇವೆಗಳು ಮತ್ತು ಕೊಟ್ಟಿರುವಂತಹ ಸ್ಫೂರ್ತಿ ಯಾವತ್ತೂ ನಮ್ಮ ಜೊತೆಗೆ ಇರುತ್ತೆ. ಇವರು ಕೇವಲ ಪವರ್ ಸ್ಟಾರ್ ಅಲ್ಲ, ಕನ್ನಡಿಗರ ಪಾಲಿಗೆ ಪರಮಾತ್ಮ. ಈ ವಿಡಿಯೋದಲ್ಲಿ ನಾನು ಪುನೀತ್ ಅವರ ಜೀವನದ ಕೆಲವು ಪುಟಗಳನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡಿದ್ದೇನೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಅಪ್ಪು ಅವರ ಯಾವ ಸಿನಿಮಾ ನಿಮ್ಮ ಫೇವರೇಟ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮುಂದೆ ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ಹುಬ್ಬಳ್ಳಿ ಹುಡುಗ ಸುನಿಲನ್ನ ಮಿಸ್ ಮಾಡ್ಕೊಳ್ತಾ ಇರಿ. ಟೇಕ್ ಕೇರ್.